ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರು ಸಂಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇದೀಗ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಈ ಗುರು ಸಂಚಾರ ಪ್ರಭಾವವನ್ನು ಬೀರಲಿದೆ ಅನ್ನೋದ್ರ ಬಗ್ಗೆ ಗುರುಜಿಯವರಿಂದ ಮಾಹಿತಿಯನ್ನು ಪಡಿತಾ ಹೋಗೋಣ. ಗುರುಗಳೇ, ಮೊದಲಿಗೆ ಮೇಷರಾಶಿಯವರ ಮೇಲೆ ಗುರು ಸಂಚಾರದ ಪ್ರಭಾವ ಹೇಗಿರುತ್ತೆ ಅಂತ. ಈ 12 ರಾಶಿಯವರದ್ದು ಗೋಚಾರ ಫಲ ಅಂತಕ್ಕಂಥದ್ದನ್ನು ಕರೀತೇವೆ ನಾವು. ಇದನ್ನು ಅಂದರೆ ಈ ಗ್ರಹಗಳ ಚಲನವಲನೆಯನ್ನು ಆಧರಿಸಿ ಹೇಳ್ತಕ್ಕಂಥದ್ದಿದು. ಇದರ ಜೊತೆಗೆ ಅವರ ನೇಟಿವ್ ಹರಸ್ಕೋಪ್ ಅಂತ ಕರಿತೀವಿ. ಅವರ ಒರಿಜಿನಲ್ ಹರಸ್ಕೋಪು, ಅವರ ನಕ್ಷತ್ರ, ಲಗ್ನ, ರಾಶಿ ಇದಕ್ಕೆಲ್ಲ ಅನುಗುಣವಾಗಿ ಒಂದಿಷ್ಟು ಬದಲಾವಣೆಗಳಾಗುತ್ತೆ. ಅದನ್ನು ಪ್ರಿಯ ಪ್ರೇಕ್ಷಕರು ಗಮನದಲ್ಲಿಟ್ಕೋಬೇಕಾಗತ್ತೆ. 12 ರಾಶಿಯಲ್ಲಿ ಮೊಟ್ಟ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಒಳ್ಳೆ ಫಲ ಇರತಕ್ಕಂತಹ ಒಂದು ಯೋಗ ಇದು. 12ನೇ ಮನೆಯಲ್ಲಿ ಶನಿ ಇದ್ದಾಗ್ಯೂ ಕೂಡ ಗುರುವಿನ ಪ್ರಭಾವದಿಂದ ಶನಿಯ ಆಟಗಳು ಹೆಚ್ಚಿಗೆ ನಡೆಯೋದಿಲ್ಲ. ಆದ್ದರಿಂದ ಒಂದಿಷ್ಟು ತೃಪ್ತಿ, ನೆಮ್ಮದಿಯನ್ನು ಕಾಣತಕ್ಕಂಥ ವರ್ಷ ಇದು. ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ತೊಂದರೆ ಏನಾಗೋದಿಲ್ಲ. ಜೊತೆಗೆ ಆರ್ಥಿಕವಾಗಿ ತೀವ್ರವಾದಂತಹ ಒಂದು ಕಷ್ಟ ನಷ್ಟಗಳು ಏನಿರೋದಿಲ್ಲ. ಧನಕಾರಕನಾದಂತಹ ವ್ಯಾಧಿಪತಿ ಅಂತ ಗುರು ಮಿಥುನ ರಾಶಿಯಲ್ಲಿದ್ದು ಅವರ ಭಾಗ್ಯಸ್ಥಾನವನ್ನು ಬಹಳ ಪೂರ್ಣ ದೃಷ್ಟಿಯಿಂದ ನೋಡ್ತಾ ಇರೋದರಿಂದ ಅವರಿಗೆ ಕಷ್ಟ ನಷ್ಟ ಎರಡೂ ಸ್ವಲ್ಪ ಕಡಿಮೆನೇ. ತೃಪ್ತಿಕರವಾದ ಜೀವನ, ಉತ್ತಮವಾದಂಥ ಕೌಟುಂಬಿಕ ಜೀವನ, ಮಕ್ಕಳ ಏಳಿಗೆಯನ್ನು ನೋಡಿ ಸಂತೋಷ ಪಡ್ತಕ್ಕಂಥ ಒಂದು ಮಂಗಳ ಕಾರ್ಯಗಳು, ಸೂಕ್ತ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥ ಯೋಗ, ಮದುವೆ ಆಗಿರ್ತಕ್ಕಂಥ ಮಕ್ಕಳಿಂದ ಸಂತಾನವನ್ನು ಕಾಣತಕ್ಕಂಥ ಯೋಗ, ಮೊಮ್ಮಕ್ಕಳನ್ನು ನೋಡ್ತಕ್ಕಂಥ ಯೋಗ, ತೃಪ್ತಿಕರವಾದ ಜೀವನ ಮೇಷರಾಶಿಯವರಿಗಿರುತ್ತೆ. ಗುರುವಿನಿಂದ ಯಾವುದೇ ರೀತಿಯ ಹಾನಿ, ತೊಂದರೆ, ಸಮಸ್ಯೆಗಳುಂಟಾಗೋದಿಲ್ಲ. ಕೆಲವಷ್ಟು ಕಳ್ಕೊಂಡಿರ್ತಕ್ಕಂಥ ಅಥವಾ ಕಳೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥ ಆಸ್ತಿಯನ್ನು ಪುನರ್ಸ್ಥಾಪನೆ ಪಡ್ಕೊಳ್ತಕ್ಕಂತಹ ಒಂದು ಸುವರ್ಣ ಅವಕಾಶ ಈಗ ಈ ಗುರುಗ್ರಹ ತಂದು ಕೊಡ್ತಾನೆ. ಆರ್ಥಿಕವಾಗಿ ಸದೃಢರಾಗ್ತಾರೆ ಅನ್ನೋದು. ಸದೃಢವಾಗಿ ಆಗ್ತಾರೆ, ಏನೂ ತೊಂದರೆ ಆಗೋದಿಲ್ಲ. ಇನ್ನು ಮೇಷರಾಶಿಯವರಿಗೆ ಪರಿಹಾರ ಏನು ಗುರುಗಳೇ? ಶೃಂಗೇರಿ ಶಾರದಾಂಬೆ ಆರಾಧನೆ, ಅಲ್ಲಿ ವರ್ಷದಲ್ಲಿ 1-2 ಸಾರಿನಾದರೂ ಹೋಗಿ ಕುಂಕುಮಾರ್ಚನೆ ಮತ್ತು ಆ ದೇವಿಯ ದರ್ಶನ ಪಡೆದು ಬರೋದರಿಂದ ಅವರ ಜೀವನ ತೃಪ್ತಿಕರವಾಗಿ ಆಗುತ್ತೆ. ಹಾಗೆಯೇ ಋಷಭ ರಾಶಿ, ಅವರ ಮೇಲೆ ಗುರು ಸಂಚಾರದ ಪ್ರಭಾವ ಹೇಗಿರುತ್ತೆ ಅಂತ. ವೃಷಭ ರಾಶಿಗೆ ದ್ವಿತೀಯದಲ್ಲಿ ಗುರು 2ನೇ ಮನೆಯಲ್ಲಿ. 2ನೇ ಮನೆಯ ಗುರು ಯಾರಪ್ಪ ಅಂತಂದರೆ ಲಾಭಾಧಿಪತಿಯಾದ 11ನೇ ಮನೆಯ ಅಧಿಪತಿಯಾದಂತಹ ಗುರು ತದ್ರಾಶ್ಯಾತ್ ದ್ವಿತೀಯ ವೃಷಭದಿಂದ 2ನೇ ಮನೆಯಲ್ಲಿದ್ದು ಆರೋಹದಲ್ಲಿದ್ದು, ಅಂದರೆ ಉಚ್ಚನಾಗ್ತಕ್ಕಂತಹ ಒಂದು ವ್ಯವಸ್ಥೆ ಅದು. ಕರ್ಕಾಟಕಗಳನ್ನು ಉಚ್ಚನಾಗ್ತಾನೆ. ಇದು ಏನು ಸೂಚಿಸುತ್ತಪ್ಪ ಅಂದರೆ ನೆಮ್ಮದಿ, ಸಂತೃಪ್ತಿಯ ತುತ್ತುಂಗದಲ್ಲಿರ್ತಾರೆ ಅವರು. ಯಾವುದೇ ರೀತಿಯ ಕೊರತೆಗಳನ್ನು ಅನುಭವಿಸ್ದೇನೆ ಅವರ ಬಹುದಿನಗಳ ಆಸೆ, ಬೇಡಿಕೆಗಳು ಪೂರೈಸಿ ದೂರದ ಯಾತ್ರಾ ಸ್ಥಳಗಳು, ಪ್ರೇಕ್ಷಣೀಯ ಸ್ಥಳಗಳು, ವಿದೇಶ ಪ್ರವಾಸ, ಆಭರಣಾದಿಗಳನ್ನು ಖರೀದಿ ಮಾಡ್ತಕ್ಕಂಥ ಅವಕಾಶ, ಹೊಸ ವಾಹನ, ಹೊಸ ವಸ್ತ್ರ ವಾಹನ ವೈಢೂರ್ಯಗಳನ್ನು ಖರೀದಿ ಮಾಡ್ತಕ್ಕಂಥ ಅವಕಾಶ, ಅವರ ನಾನಾ ರೀತಿಯ ಮನಸ್ಸಿನ ಯೋಚನೆಗಳೆಲ್ಲದೂ ಕೂಡ ಕಾರ್ಯರೂಪಕ್ಕೆ ಬರೋದಕ್ಕೆ ಪೂರಕ ಪ್ರೇರಕವಾದ ವಾತಾವರಣ. ಮಕ್ಕಳಿಂದ ಶುಭ ಸಂದೇಶ, ಶುಭ ಸುದ್ದಿ. ಶುಭ ಸುದ್ದಿ ಅಂತಂದರೆ ಏನಂದರೆ, ಚಿಕ್ಕ ವಯಸ್ಸಿನ ಮಕ್ಕಳಿದ್ದರೆ ಚೆನ್ನಾಗಿ ಓದ್ತಾರೆ, ಅವರ ಆರೋಗ್ಯದಲ್ಲಿ ತೊಂದರೆ ಇರೋದಿಲ್ಲ. ವಯಸ್ಸಿಗೆ ಬಂದ ಮಕ್ಕಳಿಗೆ ಉದ್ಯೋಗ, ಒಳ್ಳೆ ಕಡೆ ಮದುವೆ, ಇದೆಲ್ಲವನ್ನು ನೋಡ್ತಕ್ಕಂಥ ಒಂದು ಶುಭ ಸಂದರ್ಭ ಈ ವರ್ಷ ಆಗಿರುತ್ತೆ ಗುರುವಿನಿಂದ. ಇನ್ನು ವೃಷಭ ರಾಶಿಯಿಂದನೇ ಮಿಥುನ ರಾಶಿಗೆ ಗುರು ಸಂಚಾರವಾಗ್ತಾ ಇರೋದ್ರಿಂದ ಈ ವೃಷಭ ರಾಶಿಯವರಿಗೆ ಏನು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಿ? ಸಮಸ್ಯೆ ಗುರುವಿನಿಂದ ಏನೂ ಬರೋದಿಲ್ಲ, ಇನ್ನು ಒಳ್ಳೆಯದಾಗತ್ತೆ ಗುರುವಿನಿಂದ. ಇದಿಷ್ಟು ಕೂಡ ಗುರುವಿನ ಒಂದು ಸಂಚಾರದಿಂದ ವೃಷಭ ರಾಶಿಯವರಿಗೆ ಆಗ್ತಕ್ಕಂಥ ಶುಭ ಫಲಗಳು. ಆರ್ಥಿಕವಾಗಿ ಹೇರಳವಾಗಿ ಧನ ಬರುತ್ತೆ. ಲಾಭಾಧಿಪತಿಯಾದಂಥ ಅಷ್ಟಮ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಕೊಡ್ತಕ್ಕಂಥ
ಮತ್ತು ಲಾಭ, ಸ್ಥಿರ ಲಾಭವನ್ನು ಕೊಡ್ತಕ್ಕಂಥದ್ದು. ಲಾಟ್ರಿ, ಜೂಜು, ಡಿವಿಡೆಂಡ್ಸು, ಬೋನಸ್ಸು ಇತ್ಯಾದಿಗಳ ಹೆಸರಿನಲ್ಲಿ ಅವರಿಗೆ ಹೇರಳವಾಗಿ ಧನಲಾಭ ಪ್ರಾಪ್ತಿ, ತೃಪ್ತಿಕರವಾದ ಜೀವನ, ಸಂತೋಷಮಯವಾದ ಜೀವನ, ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ತೊಂದರೆ ಸಮಸ್ಯೆಗಳೇನು ಇಲ್ಲದೇ ಇರತಕ್ಕಂಥ ತೃಪ್ತಿಕರವಾದ ಜೀವನವನ್ನು ಕಾಣತಕ್ಕಂತಹ ಒಂದು ಸಂವತ್ಸರ ಇದಾಗಿರುತ್ತೆ. ಗುರುಗಳೇ, ತಾವು ಹೇಳ್ತಾ ಇದ್ರಿ ಋಷಭ ರಾಶಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿ. ಅದರ ಜೊತೆಗೆ ಒಂದಷ್ಟು ಪರಿಹಾರ ಮಾಡ್ಕೋಬೇಕು, ಪೂಜೆ ಪುನಸ್ಕಾರ ಕೂಡ ಈ ಗುರು ಸಂಚಾರದ ಸಂದರ್ಭದಲ್ಲಿ ಮಾಡಿಕೊಳ್ಳೋದು ಒಳಿತು ಅಂತ. ಯಾವ ರೀತಿಯಾಗಿ ಪರಿಹಾರ? ಗುರು ಮಿಥುನಕ್ಕೆ ಹೋಗಿದ್ದರೂ ಕೂಡ ವೃಷಭ ರಾಶಿಯ ರಾಶ್ಯಾಧಿಪತಿಯಾದಂಥ ಶುಕ್ರ, ದೇವಿಯ ಆರಾಧನೆ, ಕೊಲ್ಲೂರು ಮೂಕಾಂಬಿಕೆ, ಹೊರನಾಡು ಅನ್ನಪೂರ್ಣೇಶ್ವರಿ ಇಂಥ ದೇವಾಲಯಗಳಿಗೆ, ಸ್ತ್ರೀ ದೇವತಾ ಸ್ಥಾನಕ್ಕೆ, ಮೈಸೂರು ಚಾಮುಂಡೇಶ್ವರಿ ಇತ್ಯಾದಿ ಕ್ಷೇತ್ರಕ್ಕೆ ಭೇಟಿ ಮಾಡಿ ಅಲ್ಲಿ ಕುಂಕುಮಾರ್ಚನೆ, ಬಳೆ, ಸೀರೆ ಸಮರ್ಪಣೆ ಆ ತಾಯಿಗೆ ವೃಷಭ ರಾಶಿಯವರ ಅದೃಷ್ಟವನ್ನು ಇನ್ನಷ್ಟು ಹೆಚ್ಚಿಸೋದ್ರಲ್ಲಿ ಸಂಶಯವಿಲ್ಲ. ಓಕೆ, ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಗೆ ಮಿಶ್ರ ಫಲ. ಅವರಿಗೆ ಅಷ್ಟಮ ಭಾಗ್ಯಾಧಿಪತಿಯಾದಂತಹ ಶನಿ ಗುರುವಿನ ಮನೆಯಲ್ಲಿ ದಶಮದಲ್ಲಿದ್ದು, ಈ ಗುರು ಸಪ್ತಮ ದಶಮಾಧಿಪತಿಯಾದಂತಹ ಗುರು ಕೇಂದ್ರ ಸ್ಥಾನದಲ್ಲಿ ಬಂದು ಸಪ್ತಮವನ್ನು ನೋಡಿ ಈ ಒಂದು ಪರಿಣಾಮವನ್ನು ಒಂದಿಷ್ಟು ಶುಭ ಫಲ, ಒಂದಿಷ್ಟು ಅಶುಭ ಫಲ, ಎರಡು ಸಮ್ಮಿಶ್ರವಾಗಿರ್ತಕ್ಕಂಥ ರಾಶಿ ಅದು. ಆದಾಗ್ಯೂ ಕೂಡ ಹೆಚ್ಚಿನ ಶುಭ ಫಲವೇ ತುಂಬಿರ್ತಕ್ಕಂಥದ್ದಿದು. ಯಾಕಪ್ಪ ಅಂದರೆ ಅವನು ಇಲ್ಲಿರ್ತಕ್ಕಂಥ ಕೆಲವೇ ತಿಂಗಳುಗಳು, ಈ ಅಕ್ಟೋಬರ್ನಲ್ಲಿ ವಕ್ರನಾಗಿ ಮುಂದಿನ ರಾಶಿಗೆ ಹೋಗ್ತಾನೆ, ಅಲ್ಲಿ ಉಚ್ಚನಾಗ್ತಾನೆ, ಮುಂದೆ ಉಚ್ಚನಾಗಿ ದ್ವಿತೀಯದಲ್ಲಿ ಅತ್ಯಂತ ಶುಭ ಫಲವನ್ನು ಕೊಡ್ತಕ್ಕಂತಹ ಒಂದು ಸಂದರ್ಭ ಇದಾಗಿರೋದ್ರಿಂದ ಅಂಥ ದೊಡ್ಡ ಮಟ್ಟದ ಹಾನಿ ಮಾಡೋದಿಲ್ಲ. ಇವತ್ತೊಂದು ಸ್ವಲ್ಪ ಕಷ್ಟ, ಸ್ವಲ್ಪ ಸಮಸ್ಯೆ ಅಂತ ಅನಿಸಿದ್ರು ಕೂಡ ಅದು ಅವನ ಇತಿಮಿತಿ ಒಳಗಡೆ ಇದ್ದು ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಕಷ್ಟವನ್ನು ಕೊಡ್ತಾನೆ ಹೊರತಾಗಿ ಪೂರ್ಣ ಕುಗ್ಸೋದಿಲ್ಲ. ಅಂದರೆ ವೃಷಭ ರಾಶಿಯಿಂದ ಗುರು ಮಿಥುನ ರಾಶಿಗೆ ಬಂದರೂ ಕೂಡ ಮಿಶ್ರ ಫಲವನ್ನೇ ಅವರು ನಿರೀಕ್ಷೆ ಮಾಡಬೇಕು. ಅತ್ಯಂತ ದೊಡ್ಡ ಮಟ್ಟದಲ್ಲಿ ಏನು ದೊಡ್ಡ ಮಟ್ಟ ಸ್ವಲ್ಪ ಮಿಶ್ರ ಫಲವನ್ನು ಕೊಡಿರ್ತಕ್ಕಂಥದ್ದು ವರ್ಷದ ಮೊದಲು ಕೆಲವು ತಿಂಗಳುಗಳ ಕಾಲ. ಅಂದರೆ ಈಗ ಬರ್ತಕ್ಕಂಥ ಒಂದು 2-3 ತಿಂಗಳು ಸ್ವಲ್ಪ ಕಷ್ಟ, ನಷ್ಟ, ಸ್ಟ್ರೈನು, ಫಿಸಿಕಲ್ ಪ್ರಾಬ್ಲಮ್ಮು ಅಂತ ಅನಿಸಿದ್ರು ಕೂಡ ಮುಂದಿನ ದಿನಗಳು ಭಾಳ ಚೆನ್ನಾಗಿರುತ್ತೆ. ವರ್ಷದ ಉತ್ತರಾರ್ಧ ಅಂದರೆ ಸುಮಾರಾಗಿ ಜುಲೈ, ಆಗಸ್ಟ್ ನಂತರದಲ್ಲಿ ಇನ್ನಷ್ಟು ಶುಭ ಫಲವನ್ನು ಕೊಡ್ತಕ್ಕಂತಹ ಗುರು ಗ್ರಹ ಆಗಿದ್ದರಿಂದ ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಅಂತ ಕರೆದರೂ ಕೂಡ ಸುಮಾರು ಒಂದು 60-65% ಶುಭ ಫಲ, ಒಂದು 30-35% ಅಶುಭ ಫಲ. ಸ್ವಲ್ಪ ಉದರ್ಬೇನೆ, ಸ್ವಲ್ಪ ಕೈಕಾಲು ಗಂಟು ನೋವು ಬರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ವ್ಯತ್ಯಾಸ, ಸಣ್ಣ ಪುಟ್ಟ ಏನಾದ್ರೂ ಒಂದು ಸರ್ಜರಿ ಅಥವಾ 1 ದಿವಸ 2 ದಿವಸ ಮಟ್ಟಿಗೆ ಆಸ್ಪತ್ರೆ ಸೇರಿಕೊಳ್ತಕ್ಕಂಥ ಒಂದು ಸಂದರ್ಭ, ಹಣಕಾಸಿನಲ್ಲಿ ತಪ್ಪು ನಿರ್ಣಯಗಳಿಂದ ಒಂದು ಅವರ ಕೆಪಾಸಿಟಿಗೆ ತಡ್ಕೊಡುವಷ್ಟು ಲಕ್ಷ ರೂಪಾಯಿ ಸಂಪಾದನೆ ಇರೋವನಿಗೆ ಒಂದು 5-10 ಸಾವಿರ ರೂಪಾಯಿ ಲಾಸ್ ಆಗ್ತಕ್ಕಂಥದ್ದು, ಸಾವಿರಗಳಲ್ಲಿರೋರಿಗೆ ನೂರುಗಳ ಲಾಸ್ ಆಗ್ತಕ್ಕಂಥದ್ದು, ಕೋಟಿಗಳಲ್ಲಿರೋರಿಗೆ ಒಂದು 5-10 ಲಕ್ಷ ಲಾಸ್ ಆಗ್ತಕ್ಕಂಥದ್ದು. ಅದನ್ನು ತಡ್ಕೊಂಡು ಏನೂ ಆಗಿಲ್ಲದೇ ಇರುವಷ್ಟು ನೆಮ್ಮದಿಯಾಗಿ ಬದುಕ್ತಕ್ಕಂಥ ಒಂದು ವ್ಯವಸ್ಥೆ. ತೀವ್ರವಾದಂತಹ ವಿದೇಶಿ ಪ್ರಯಾಣಗಳು, ಆ ಪ್ರಯಾಣದಿಂದ ಬೇಸರವಾಗಬೇಕಷ್ಟು ಪ್ರಯಾಣದ ಒಂದು ಒತ್ತಡ, ಮತ್ತು ಕೋರ್ಟ್ನಲ್ಲಿ ಅವರಿಗೆ ಅವರ ಇರ್ತಕ್ಕಂಥ ಕೇಸಸ್ನಲ್ಲಿ ಅವರ ಪರವಾಗಿ ಅಲ್ಲಿ ಒಂದಿಷ್ಟು ತೃಪ್ತಿ, ನೆಮ್ಮದಿ, ಸಂಗಾತಿಯ ಜೊತೆಗಿನ ಸಂಬಂಧ ಅತ್ಯುತ್ತಮ, ತೃಪ್ತಿಕರವಾದ ನೆಮ್ಮದಿಯಾದ ಜೀವನ, ಅದರಲ್ಲೇನೂ ಅನುಮಾನ ಇಲ್ಲ. ಒಂದಿಷ್ಟು ರಾಜಕೀಯ ವ್ಯಕ್ತಿಗಳಿಗೆ ಸ್ಥಾನಮಾನ ಪ್ರಾಪ್ತಿ, ವಿಶೇಷವಾದಂಥ ಗೌರವ, ನಿರಂತರವಾದ ಸ್ಥಾನಮಾನ, ಜೊತೆಗೆ ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ಪಕ್ಷದ ಬದಲಾವಣೆಯ ಒಂದು ಒತ್ತಡ, ಚುನಾವಣೆಯಲ್ಲಿ ಎದುರಿಸ್ತಕ್ಕಂಥ ಕೆಲವಷ್ಟು ರಾಜಕಾರಣಿಗಳಿಗೆ ವಿಜಯ, ಇದಿಷ್ಟು ಕೂಡ ಈ ಮಿಥುನ ರಾಶಿಯವರಿಗೆ ಕಾಣಬಹುದಮ್ಮ. ಪರಿಹಾರ ಗುರುಗಳೇನು ಈ ರಾಶಿಯವರಿಗೆ? ಮಿಥುನ ರಾಶಿಗೆ ಇನ್ನಷ್ಟು ಶುಭ ಫಲ ಬರೋದಕ್ಕೆ, ಗುರು ಗ್ರಹದ ಪರಿಪೂರ್ಣ ಅನುಗ್ರಹ ಪಡೆಯೋದಕ್ಕೆ ಕಡಲೆ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಮತ್ತು ಕಡಲೆ ಕಾಳನ್ನು ನೆನೆಸಿ ಕುದುರೆಗೆ ತಿನ್ನಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕುದುರೆಗೆ, ಮತ್ತು ಗುರುಚರಿತ್ರೆ ಪಾರಾಯಣವನ್ನು ಓದಿಸ್ತಕ್ಕಂಥದ್ದು, ಇದು ಮೂರನ್ನು ಮಾಡೋದರಿಂದ ಅವರಿಗೆ ನೆಮ್ಮದಿ ಸಿಗುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಹೇಗಿದೆ ಗುರುಗಳೇ ಗುರು ಸಂಚಾರದ ಪ್ರಭಾವ? ಕಟಕ
ಅಥವಾ ಕರ್ಕಾಟಕ ಅಂತ ಕರಿತೇವೆ ನಮ್ಮಲ್ಲದನ್ನ. ಈ ಕರ್ಕಾಟಕ ರಾಶಿಯವರಿಗೆ ಪ್ರೇಮಾಫಿಸಿ ನೋಡಿದ ಕೂಡ ಜನಗಳಿಗೇನು 12ರಲ್ಲಿ ಗುರು ಇದ್ದಾನೆ ಸಮಸ್ಯೆ ಅಂತ ಕಾಣಿಸ್ಬೋದು. ಆದರೆ ಅವನು ಆಧಿಪತ್ಯ ಷಷ್ಠ ಮತ್ತು ನವಮ 6 ಮತ್ತು 9ರ ಅಧಿಪತಿಯಾಗಿರ್ತಕ್ಕಂತಹ ಗುರು 12ನೇ ಮನೆಯಲ್ಲಿ ಕೂತಿದ್ದು ಮುಂದೆ ವಕ್ರನಾಗಿ ಆ ಸ್ಥಾನಕ್ಕೆ ಬರೋದಕ್ಕೆ ಕಾತರನಾಗಿದ್ದು ಒಂದು ಪೂರ್ಣ ದೃಷ್ಟಿ ಎಲ್ಲಿಗಪ್ಪ ಅಂತಂದರೆ ತುಲಾ. ಆ ತುಲಾನೋ ಇವರಿಗೆ 4ನೇ ಮನೆ, ಸಂತೋಷದ ಮನೆ. ಇನ್ನು ಸಪ್ತಮ ದೃಷ್ಟಿಯಿಂದ 6ನೇ ಮನೆ, ಜೊತೆಗೆ ನವಮ ದೃಷ್ಟಿಯಿಂದ 8ನೇ ಮನೆಯನ್ನು ಪೂರ್ಣ ದೃಷ್ಟಿಯಿಂದ ನೋಡೋದ್ರಿಂದ ಕೆಲವಷ್ಟು ಆರೋಗ್ಯದಲ್ಲಿ ಒಂದಿಷ್ಟು ವ್ಯತ್ಯಾಸ, ದೂರದ ಪ್ರಯಾಣ ಅನಿವಾರ್ಯವಾಗಿ ಮುಂದೂಡಬೇಕಂತ ಅನಿವಾರ್ಯತೆ, ಮಕ್ಕಳ ಭೇಟಿಗೆ ಹೋಗ್ತಕ್ಕಂಥದ್ದು ಅಥವಾ ಮಕ್ಕಳು ಬರ್ತಕ್ಕಂಥದ್ದು ಮುಂದೂಡ್ತಕ್ಕಂಥ ಸಂಭವ, ಬರಬೇಕಾದ ಹಣ ಸ್ವಲ್ಪ ನಿಧಾನವಾಗ್ತಕ್ಕಂಥ ಒಂದು ಪ್ರವೃತ್ತಿ. ಇದರ ಜೊತೆಗೆ ಕೆಲವಷ್ಟು ಯೋಚನೆಗಳೇನಿದ್ರೂ ಅದು ನಿಧಾನವಾಗ್ತಾ ಬರುತ್ತೆ. ಇವತ್ತಾಗಬೇಕು ಅಂತ ಕೆಲಸ 4 ದಿವಸ ನಿಧಾನ. ಮನೆ ಕಟ್ತಕ್ಕಂಥ ಕನಸೇನಿತ್ತು ಶುರು ಮಾಡ್ತಾರೆ, ಮುಗಿಯಲ್ಲ. ಜಮೀನು ಖರೀದಿ ಮಾಡಬೇಕು ಅಂತಕ್ಕಂಥ ಆಸೆ ಏನಿತ್ತು ಶುರು ಮಾಡ್ತಾರೆ, ಅದರದ್ದು ಮುಗಿಸೋದಕ್ಕಾಗಲ್ಲ. ಹೊಸ ವಾಹನ ಖರೀದಿ ಮಾಡಬೇಕು ಅಂತಿರ್ತಾರೆ, ಅಡ್ವಾನ್ಸ್ ಕೊಡ್ತಾರೆ, ವಾಹನ ಯಾವುದನ್ನು ತೀರ್ಮಾನ ಆಗಲ್ಲ, ಒಮ್ಮತ ಮೂಡಿ ಬರಲ್ಲ. ಈ ಥರ ಸಣ್ಣ ಸಣ್ಣ ಪಿನ್ ಪ್ರಿಕ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಅಂಥ ಒಂದು ಸಮಸ್ಯೆಗಳು ಒಂದು 3-4 ತಿಂಗಳಿರುತ್ತೆ. ನಂತರದಲ್ಲಿ ಅವರ ಒಂದು ಸಮಯ ಉತ್ತಮವಾಗ್ತಾ ಬರುತ್ತೆ, ಅಭಿವೃದ್ಧಿ ಆಗ್ತಾ ಬರುತ್ತೆ. ಅಭಿವೃದ್ಧಿ ಎಷ್ಟರ ಮಟ್ಟಿಗಪ್ಪ ಅಂತಂದರೆ, ನಿನ್ನೆ ಇಷ್ಟೆಲ್ಲ ಕಷ್ಟ ಇತ್ತ ನನಗೆ ಅಂತ ಅವರಿಗೆ ಕಷ್ಟಗಳನ್ನೇ ಮರೆಸುವಂತಹ, ಕಷ್ಟಗಳನ್ನು ಮರೆಸ್ತಕ್ಕಂಥ ಹಣಕಾಸಿನಲ್ಲಿ ವ್ಯವಹಾರದಲ್ಲಿ ತೃಪ್ತಿಕರವಾದ ಜೀವನ. ಅಕ್ಟೋಬರ್ 19ನೇ ತಾರೀಕು ನಂತರ ಭಾಳ ಒಳ್ಳೆಯ ಸಮಯ ಕಾದಿದೆ ಇವರಿಗೆ. ಆದಾಗ್ಯೂ ಅಕ್ಟೋಬರ್ವರೆಗೆ ಇರತಕ್ಕಂತಹ ಒಂದು ಕಷ್ಟ ನಷ್ಟದ ಸಮಯವನ್ನು ಕಳೆಯಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುವಂಥ ಸಾಧ್ಯತೆಗಳನ್ನು ಅವ್ರು ಕಂಡುಬರುತ್ತೆ. ರಕ್ಷಣಾ ಇಲಾಖೆಯಲ್ಲಿರ್ತಕ್ಕಂಥವ್ರು, ಪೊಲೀಸು, ಮಿಲಿಟ್ರಿ, ಪ್ಯಾರಾಮಿಲಿಟ್ರಿಯಲ್ಲಿರ್ತಕ್ಕಂಥವರಿಗೆ, ದೂರದ ಊರಿಗೆ ವರ್ಗಾವಣೆಗಳು, ಆಡಳಿತಾತ್ಮಕವಾಗಿ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ IAS, IPS ಅಂಥವರಿಗೆ ಅವರು ಬಯಸಿದ್ದಕ್ಕಿಂತಲೂ ಜಾಸ್ತಿ ಟ್ರಾನ್ಸ್ಫರ್ಸು ಅಥವಾ ಪ್ರಯಾಣ. ದಂಪತಿಗಳು ವ್ಯಾವಹಾರಿಕವಾಗಿ ದೂರ ಇರಬೇಕಂತ ಒಂದು ಅನಿವಾರ್ಯತೆ. ಅಂದರೆ ಒಂದೇ ಅವಳಿಗೆ ಟ್ರಾನ್ಸ್ಫರು, ಇಲ್ಲ ಇವನಿಗೆ ಟ್ರಾನ್ಸ್ಫರು, ಅಥವಾ ಕೆಲಸದ ನಿಮಿತ್ತ, ವ್ಯಾಪಾರದ ನಿಮಿತ್ತ ಒಬ್ಬರು ಟೂರ್ ಹೋಗಬೇಕು, ಒಬ್ಬರು ಮನೇಲಿ ಇರಬೇಕು, ಈ ಥರದ್ದು. ಮಕ್ಕಳುಗಳಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು, ಇದಿಷ್ಟು ಕೂಡ ಕರ್ಕಾಟಕ ರಾಶಿಯವರಿಗಿದೆ. ಹಾಗಿದ್ರೆ ಏನು ಪರಿಹಾರ ಮಾಡ್ಕೊಬೇಕು ಗುರುಗಳೇ? ಕರ್ಕಾಟಕ ರಾಶಿಯವರು ಮೊಟ್ಟ ಮೊದಲನೇದಾಗಿ ಅವರು ಗುರುಗ್ರಹದ ಪೂರ್ಣ ಆಶೀರ್ವಾದಕ್ಕೆ, ಅನುಗ್ರಹಕ್ಕೆ ಅರಿಶಿಣದ ಬಟ್ಟೆಯನ್ನು ದಾನ ಕೊಡ್ತಕ್ಕಂಥದ್ದು ಮತ್ತು ಪುಷ್ಯರಾಗ ಅಂತಕ್ಕಂಥ ಒಂದು ನವರತ್ನಗಳಲ್ಲಿ ಒಂದಂಥ ಪುಷ್ಯರಾಗ ಅದನ್ನು ಧರಿಸ್ತಕ್ಕಂಥದ್ದು, ಅದನ್ನು ದಾನ ಕೊಡ್ತಕ್ಕಂಥದ್ದು. ಪ್ರತಿ ಗುರುವಾರದ ದಿವಸ ಒಂದು 100 ಗ್ರಾಮ್ನಷ್ಟು ಇಡೀ ಕಡಲೆಯನ್ನು ದಾನ ಕೊಟ್ಟು ಗುರುಗ್ರಹಕ್ಕೆ ತೃಪ್ತವಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿ, ಗುರುವಾರದ ದಿವಸ ಉಪವಾಸ, 1 ಹೊತ್ತು ಊಟ ಮತ್ತು ಬ್ರಹ್ಮಚರ್ಯ, ಅದಷ್ಟು ಕೂಡ ಅವರ ಕಷ್ಟವನ್ನು ದೂರ ಮಾಡುತ್ತೆ.